ಪ್ರೈಸ್ ಲಾರ್ಡ್. 5th ಏಪ್ರಿಲ್ ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತೇನೆಂದರೆ, ಆತ್ಮ. ಯೆಹೋವನವರು ಮೋಶೆಯೊಡನೆ ಹೀಗೆ ಹೇಳಿದರು, ನೀನು ನೂನನ ಮಗನಾದ ಯೇಷುವವನ್ನು ತೆಗೆದುಕೋ, ಅವನಲ್ಲಿದೆ ಆತ್ಮ, ನೀನು ಅವನ ಮೇಲೆ ಕೈಯಿಡು ಎಂದು ಅಂಕಗಳು 27ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಲಾಗಿದೆ. ದೇವರು ಮೋಶೆಗೆ ಹೇಳುತ್ತಿದ್ದಾರೆ, ನೀನು ಯೇಷುವವನ್ನು ತಗೋ, ಅವನಲ್ಲಿ ಆತ್ಮ ಇದೆ ಎಂದು. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ನಮ್ಮ ಮೇಲೆ ದೇವರ ಆತ್ಮ ಇರುವಾಗ, ದೇವರ ಪ್ರೀತಿ, ದೇವರ ದಯೆ ಇರುವಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಉನ್ನತದಲ್ಲಿ ಇರಿಸುತ್ತಾರೆ. ಎಷ್ಟೇ ಕಷ್ಟ ಹೊರಟು ಬಂದರೂ ಸರಿ, ದೇವರು ನಮ್ಮನ್ನು ಕೈ ಬಿಡುವಲ್ಲ. ಆ ನಂಬಿಕೆ ನಿಮ್ಮಲ್ಲಿ ಇರಲಿ. ಏಕೆಂದರೆ ಯೇಷುವನ್ನು ಉನ್ನತದಲ್ಲಿ ಇರಿಸುವ ದೇವರು ಖಂಡಿತವಾಗ್ಲೂ ನಿಮ್ಮನ್ನು ಉನ್ನತದಲ್ಲಿ ಇರಿಸುತ್ತಾರೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ದೇವರ ವಾಕ್ಯವನ್ನು ನಾವು ಪಾಲಿಸಬೇಕು ಮತ್ತು ದೇವರ ಆಸೆ ಹಂಗೆ ನಮ್ಮ ಜೀವನ ಕೊಡಬೇಕು. ಹಾಗೂ ಇದ್ದಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಹೆಂಗೆ ಯೇಷುವ ದೇವರ ಕರ್ತವ್ಯಕ್ಕೆ ತಯಾರಾಗಿದ್ದನೋ ಅದೇ ರೀತಿ ನಾವು ತಯಾರಿರಬೇಕು. ಖಂಡಿತವಾಗ್ಲೂ ದೇವರು ಆತನ ತಕ್ಕ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಬೈ ವರ್ಡ್ಸ್ ವಿತ್ ಜಯರಾಜ್. ಹ್ಯಾವ್ ಹ್ಯಾಪಿ ಡೇ.